ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಟ್ವೆಸ್ಟ್ನಿಂದ ಕಂಪ್ಯೂಟರ್ ವಿತರಣೆ. ಸಾಯಿಬಾಬಾ ಮಂದಿರದಲ್ಲಿ 21ನೇ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮೊಬೈಲ್ ಕೊಡದಿದ್ದಕ್ಕೆ ಬಾಲಕ ಆತ್ಮಹತ್ಯೆ. ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಪರಿಶೀಲಿಸಿದ ಸಂಸದ ಬೊಮ್ಮಾಯಿ. ಹಾನಗಲ್ನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಹೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮಂಜುನಾಥ್ ಬಂಡಿವಡ್ಡರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಮದುವೆ ಮುಂದಿನ ದಿನವೇ ಯುವತಿ ಪರಾರಿ ಪ್ರಕರಣ ದಾಖಲು. ಒಬ್ಬ ಕಾನ್ಸ್ಟೇಬಲ್ ಯುವಕನ ಮದುವೆಗೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ರಾಜ್ಯಪಾಲರ ಆಗಮನ. ನಡುರಾತ್ರಿ ಹೋಟೆಲ್ನಲ್ಲಿ ಭೀಕರ ಹತ್ಯೆ. ಎಂಎನ್ಡಿ ಬ್ರದರ್ಸ್ ಜಮೀರ್ ಅಹಮದ್ ದುರ್ಗಾವಾಲೆ ಕೊಲೆಯಾದ ಮೃತದೇಹ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ರವಾನೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿಯೇ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇರುವುದರಿಂದ ಮುಂಡಗೋಡ ತಾಲೂಕಿನ ಹಿಂದುಳಿದ ಪ್ರದೇಶಗಳ ವಿವಿಧ ಪ್ರೌಢಶಾಲೆಗಳಲ್ಲಿ ಮೈಕ್ರೋಸಾಫ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಹಯೋಗದಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ತೀರ್ಮಾನಿಸಲಾಗಿದೆ ಎಂದು ಸ್ಕಾಟ್ವೆಸ್ಟ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಹೇಳಿದರು. ಅವರು ಜಿಲ್ಲೆಯ ಕೆಲವು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಮೈಕ್ರೋಸಾಫ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ನೀಡಲಾದ ಕಂಪ್ಯೂಟರ್ ವಿತರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಹಾಗೂ ಯೋಜನಾ ವಿಭಾಗದ ಮುಖ್ಯಸ್ಥ ಡಾ ವೀರೇಂದ್ರ ಸಿ ಉಪಸ್ಥಿತರಿದ್ದರು. ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ 21ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ 5:30ಕ್ಕೆ ಕಾಕಡಾರತಿ, ಪಂಚಾಮೃತಾಭಿಷೇಕ ಸಹಿತ ರುದ್ರಾಭಿಷೇಕ, ಶ್ರೀ ಬಾಬಾರವರ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಪಠಣ ಹಾಗೂ ಪುಷ್ಪಾಲಂಕಾರ ಅರ್ಚನೆ, ಗಣಹೋಮ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಂತರ ಸಾಮೂಹಿಕ ಅನ್ನಸಂತರ್ಪಣೆ ನಡೆಯಿತು. ಸಂಜೆ 5:30ರಿಂದ ಭಜನೆ, 6:30ರಿಂದ ಶ್ರೀ ಸತ್ಯ ಸಾಯಿಬಾಬಾ ವಿಕಾಸ ವಿನಾಯಕ ಕಾಲನಿ ಶಿರಸಿಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಮಂದಿರದ ವತಿಯಿಂದ ಬಹುಮಾನ ವಿತರಿಸಲಾಯಿತು. ಹುಬ್ಬಳ್ಳಿ ನಗರದ ಉದಯನಗರದಲ್ಲಿ ಮೊಬೈಲ್ ಗೇಮ್ಗೆ ಅಡಿಕ್ಟ್ ಆಗಿದ್ದ 14 ವರ್ಷದ ಬಾಲಕ ಸಮರ್ಥ್ನಿಗೆ ತಾಯಿ ಮೊಬೈಲ್ ಕೊಡದಿದ್ದಕ್ಕೆ ಬೇಸರಗೊಂಡು ತಾಯಿಯ ಸೀರೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ನಡೆದಿದೆ. ಸಮರ್ಥ್ಗೆ ಫ್ರೀ ಫೈರ್ ಗೇಮ್ ಆಡುವ ತೀವ್ರ ಚಟವಾಗಿತ್ತು. ತಾಯಿ ಇದನ್ನು ನೋಡಿ ಬುದ್ಧಿ ಹೇಳಿ ಮೊಬೈಲ್ ಕಿತ್ತುಕೊಂಡಿದ್ದರು ಎನ್ನಲಾಗಿದೆ. ಇದಕ್ಕೆ ಮನನೊಂದ ಬಾಲಕ ತನ್ನ ಕೋಣೆಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಘಟನೆ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಕೇಶವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಪೋಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಇದ್ದರೆ ಹಠಾತ್ ಆಗಿ ಫೋನ್ ಕಸಿದುಕೊಳ್ಳದೆ ಹಂತ ಹಂತವಾಗಿ ಕಡಿಮೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಮಾತನಾಡಿ ಸಮಯ ಮಿತಿ ಹಾಕಿ ಪರ್ಯಾಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತೆ ಹೇಳಿದ್ದಾರೆ. ಸಾಗರಮಾಲಾ ಯೋಜನೆಯ ಅಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಪ್ರಗತಿಯನ್ನು ಖುದ್ದಾಗಿ ಶುಕ್ರವಾರ ಸ್ಥಳಕ್ಕೆ ಆಗಮಿಸಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆ ನಡೆಸಿದರು. ರಸ್ತೆ ಹಾಳಾದ ಕಾರಣ ವಾಹನಗಳ ಸಂಚಾರದಿಂದ ಹಳ್ಳಿಗಳಲ್ಲಿ ಧೂಳು ಕಾಣಿಸಿರುವುದರಿಂದ ಪ್ರಯಾಣಿಕರಿಗೆ ಮತ್ತು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಜನರಿಗೆ ಸಮಸ್ಯೆಯಾಗುತ್ತಿದ್ದು, ಪ್ರತಿದಿನ 2 ಬಾರಿ ರಸ್ತೆಗೆ ನೀರು ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳ ಅಂತ್ಯಕ್ಕೆ ಕಾಮಗಾರಿ ಪೂರ್ಣಗೊಳಿಸಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಹೊನ್ನಾವರ ವಿಭಾಗದ ಪಿಡಿ ಎಂ ಶಶಿಕುಮಾರ್, ವಿನಾಯಕ್ ಸೊಂಟಕ್ಕೆ, ಮಾಜಿ ಶಾಸಕ ಶಿವರಾಜ್ ಸಜ್ಜನ್ ಹಾಜರಿದ್ದರು. ಭಾರಿ ಚಂದ ಮಾಡ್ತಾರೆ ಸರ್ ರೆಡಿನು. Yours is to the
What is kilometer up to Samasti? ಏನು ಹೋಗಿಲ್ಲ ನಾನು ತೋರಿಸ್ತೀನಿ ಸಿಡಿಗೆ ಮಾಡ್ತೀನಿ 24. So we are going towards Chipki. From there you turn. 32 to this side. Why are you doing that side? 7 kilometers हो गया ना सब. 7 kilometers completed here. No. Not single kilometer. How much you have completed? This is a small stretch about 7 kilometers. If you do it, then there will be no problem. You unnecessarily you're trying to. There it is heavy problem. All 32 is heavy problem. I have traveled there. Other day it was hell. That's So so. they are creating lot of problems. That's why I want to finish that. You want me to create problem? No, sir, I told you by May end I will complete this. See, people will stand only for 2 hours. If I want, I can. From here till Samasta, I'll make people stand. That not that the area is there. That's why 1 kilometer, 2 kilometers complete, and I will be able to start immediately within. ಬೇಸಿಗೆ ಅವಧಿಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ಕ್ರಮ ವಹಿಸಬೇಕು. ಸುಟ್ಟು ಹೋಗುವ ವಿದ್ಯುತ್ ಪರಿವರ್ತಕಗಳ ಬದಲು ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ಹೊಸ ಪರಿವರ್ತಕಗಳ ಅಳವಡಿಕೆ ಮುಂದಾಗುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಇಲ್ಲಿನ ಜನಸಂಪರ್ಕ ಕಚೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಬೊಮ್ಮನಹಳ್ಳಿ ಮತ್ತು ಬೆಳಗಾಲಪೇಟೆ ಗ್ರಾಮದಲ್ಲಿ ವಿದ್ಯುತ್ ಕೇಂದ್ರಗಳನ್ನು ಆದಷ್ಟು ಬೇಗನೆ ಮೇಲ್ದರ್ಜೆಗೇರಿಸಬೇಕು. ಗೋಂತಿ ಗ್ರಾಮದಲ್ಲಿನ ಹೊಸ 110 ಕೆವಿಎ ವಿದ್ಯುತ್ ಕೇಂದ್ರದ ಟೆಂಡರ್ ಪ್ರಕ್ರಿಯೆ ಬೇಗ ಪೂರ್ಣಗೊಳಿಸಿ ಕಾಮಗಾರಿ ಆರಂಭಿಸಬೇಕು. ರೈತರು ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿದ್ಯುತ್ ಕೇಂದ್ರಗಳಲ್ಲಿ ಹೆಚ್ಚುವರಿ ಸಾಮರ್ಥ್ಯದ ವಿದ್ಯುತ್ ಉಪಕರಣಗಳ ಅಳವಡಿಕೆ ಪ್ರಸ್ತಾವನೆ ಸಲ್ಲಿಸಿ ಹಂತ-ಹಂತವಾಗಿ ಮಂಜೂರಾತಿ ಪಡೆಯುವಂತೆ ಸೂಚನೆ ನೀಡಿದರು. ಬೀದಿ ದೀಪ ಸ್ವಿಚ್ ಲೈನ್ ಅಳವಡಿಕೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಗಳ ಪಾಲಿನ ಶೇಕಡಾ 50ರಷ್ಟು ವಂತಿಗೆ ಬರೆಸಿಕೊಂಡು ಆದಷ್ಟು ಲೈನ್ ಅಳವಡಿಸಿ ಹಗಲು ಹೊತ್ತಿನಲ್ಲಿ ಬೀದಿ ದೀಪ ಉರಿಯುವುದನ್ನು ತಪ್ಪಿಸಿ ವಿದ್ಯುತ್ ಪೂರೈಕೆಯಲ್ಲಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ಬಂದರೆ ಆದ್ಯತೆ ಮೇಲೆ ಇತ್ಯರ್ಥಪಡಿಸಿ ಎಂದು ಸೂಚನೆ ನೀಡಿದ ಅವರು ತಾಲೂಕಿನ ವಿವಿಧ ವಿದ್ಯುತ್ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವ ಕೆಲ ಪ್ರಕರಣಗಳಲ್ಲಿನ ಜಮೀನಿನ ಅವಶ್ಯಕತೆಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಜಮೀನು ಮಂಜೂರಾತಿಗೆ ಗಮನ ಸೆಳೆಯುವಂತೆ ಸೂಚಿಸಿದರು. ಹೆಸ್ಕಾಂ ಎಇವಿಎಸ್ ಮರಿಗೌಡರು, ಸಹಾಯಕ ಲೆಕ್ಕಾಧಿಕಾರಿ ಮಂಜುನಾಥ್ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಶಾಖಾಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಬಂಡಿವಡ್ಡರವರಿಗೆ ಪೊಲೀಸ್ ಆಯುಕ್ತರ ಕಚೇರಿ ಬೆಳಗಾವಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಬಂಡಿವಡ್ಡರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಶುಭ ಹಾರೈಸಿ ಬೀಳ್ಕೊಡಲಾಯಿತು. ಶಿರಸಿನಗರದ ಮುಸ್ಲಿಂ ಗಲ್ಲಿ ನಿವಾಸಿ ಸಿಫಾ ತಂದೆ ಜಹೀರ್ ಖಾನ್ ಇವಳ ಮದುವೆಯನ್ನು ನಗರದ ಹುಸಿರು ರಸ್ತೆಯ ಎವರ್ ಗ್ರೀನ್ ಹಾಲ್ನಲ್ಲಿ ಶನಿವಾರ ನಿಶ್ಚಯಿಸಲಾಗಿತ್ತು. ನಿನ್ನೆ ರಾತ್ರಿಯವರೆಗೂ ಪಾಲಕರ ಜೊತೆಯಲ್ಲಿಯೇ ಇದ್ದ ಯುವತಿ ಇಂದು ನಡೆಯಬೇಕಿದ್ದ ಮದುವೆಗೆ ಬರದೇ ಇರುವುದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಯುವತಿ ಬೆಳಗ್ಗೆ 1 ಗಂಟೆಯಿಂದ 4 ಗಂಟೆಯ ಒಳಗಾಗಿ ನಾಪತ್ತೆಯಾಗಿದ್ದಾಳೆ ಎಂದು ಯುವತಿಯ ತಂದೆ ಜಹೀರ್ ಖಾನ್ ಅವರು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಈಗಾಗಲೇ ಯುವತಿ ವರನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು ಹಾಗೂ ಎರಡೂ ಕಡೆ ಸಂಬಂಧಿಕರು ಎವರ್ಗ್ರೀನ್ ಹಾಲ್ನಲ್ಲಿ ಮದುವೆಗೆ ಸಿದ್ಧತೆಯನ್ನ ನಡೆಸಿದ್ದರು ಎನ್ನಲಾಗಿದೆ. ಮದುವೆ ಹಾಲ್ಗೆ ಯುವತಿ ಬರದೇ ಇರುವ ಕಾರಣ ಗಂಡಿನ ಕಡೆಯವರ ಮತ್ತು ಹೆಣ್ಣಿನ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ. ಈ ಕುರಿತು ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಅವರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ಘನತೆ ಹೊತ್ತ ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಪ್ರತಿನಿತ್ಯ ರಾಜ್ಯಪಾಲರ ಭದ್ರತೆಯನ್ನು ನೋಡಿಕೊಳ್ಳುವ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಕಾನ್ಸ್ಟೇಬಲ್ ಪರಮಾನಂದ ಮಂಟೂರವರ ಮದುವೆಯ ಪತ್ರದ ಕರೆಗೆ ಓಗೊಟ್ಟು ಎಲ್ಲರೂ ಸಮಾನರೆಂದು ಒಂದೇ ಭಾವನೆ ಉದ್ದೇಶದಿಂದ ಪ್ರೀತಿಯಿಂದ ಬೆಂಗಳೂರಿನಿಂದ ಮುಧೋಳ ಪಟ್ಟಣಕ್ಕೆ ವಧುವರರನ್ನು ಆಶೀರ್ವದಿಸಲು ಮುಧೋಳಕ್ಕೆ ಆಗಮಿಸಿ ಆಶೀರ್ವದಿಸಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಕಾನ್ಸ್ಟೇಬಲ್ ಮದುವೆಗೆ ಮಾನ್ಯ ಘನತೆ ಹೊತ್ತ ರಾಜ್ಯಪಾಲರು ಆಗಮಿಸುವುದು ತುಂಬಾ ಸಂತೋಷದ ವಿಷಯ. ಎಲ್ಲರೂ ಸಮಾನರು ಎನ್ನುವ ಭಾವನೆ ನಿಜಕ್ಕೂ ಅದ್ಭುತ. ಇದು ಸಮಾಜದಲ್ಲಿ ಅತ್ಯಂತ ಸಂತೋಷದ ವಿಷಯವಾಗಿದೆ. ನಮ್ಮ ಜೊತೆ ಪ್ರತಿನಿತ್ಯ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಮಾನ್ಯ ರಾಜ್ಯಪಾಲರು ನೀಡುವ ವಿಶೇಷ ಅದ್ಭುತವಾದ ಗೌರವವಾಗಿದೆ. ಮಾನ್ಯ ರಾಜ್ಯಪಾಲರು ಸಮಾಜಕ್ಕೆ ಒಂದು ಆದರ್ಶವಾಗಿದ್ದಾರೆ. ನಮ್ಮ ಮಾನ್ಯ ರಾಜ್ಯಪಾಲರು ಕರ್ನಾಟಕದ ಜನತೆಯ ಪರವಾಗಿ ರಾಜ್ಯಪಾಲರಿಗೆ ವಿಶೇಷವಾದ ಧನ್ಯವಾದಗಳು.
ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಪಟ್ಟಣದಲ್ಲಿ ನಡುರಾತ್ರಿ ನಡೆದ ಭೀಕರ ಹತ್ಯೆ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಬಸ್ ನಿಲ್ದಾಣದ ಎದುರಿನ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬರನ್ನ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ. ಹೌದು, ಮುಂಡಗೋಡ್ ಪಟ್ಟಣದಲ್ಲಿ M&D ಬ್ರದರ್ಸ್ ಎಂದು ಹೆಸರಾಗಿದ್ದ ಹಳೂರು ನಿವಾಸಿ ಜಮೀರ್ ಅಹಮದ್ ದರ್ಗಾವಾಲೆ ಎಂಬಾತನನ್ನ ಅಪರಿಚಿತರು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ನಡುರಾತ್ರಿ ಪಟ್ಟಣದ ಬಸ್ ನಿಲ್ದಾಣದ ಎದುರಿನ ಅಂಬಿಕಾ ಹೋಟೆಲ್ನಲ್ಲಿ ಈ ಭೀಕರ ದಾಳಿ ನಡೆದಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣವೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಗಿದೆ. ಈ ದಾಳಿಯ ಹಿಂದೆ ಯಾರಿದ್ದಾರೆ, ಯಾವ ಕಾರಣಕ್ಕೆ ಹತ್ಯೆ ನಡೆದಿದೆ ಎಂಬುದರ ಕುರಿತು ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸುತ್ತಿದ್ದು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಕೊಲೆಯಾದ ಜಮೀರ್ ಅಹಮದ್ ಮೇಲೆ ದುಷ್ಕರ್ಮಿಗಳು ಸುಮಾರು 8 ರಿಂದ 10 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಎದೆ, ಕುತ್ತಿಗೆ ಭಾಗ ಸೇರಿದಂತೆ ಇನ್ನಿತರ ಕಡೆ 6ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿದ ಗಾಯದ ಗುರುತುಗಳಿವೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಾರವಾರದ ಕಿಮ್ಸ್ಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ಭೇಟಿ. ಕೊಲೆ ನಡೆದ ಘಟನಾ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಶನಿವಾರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಎಸ್ಪಿ ಹೇಳಿಕೆ: ಕೊಲೆಯಾದ ಜಮೀರ್ ಅಹಮದ್ ದುರ್ಗಾವಾಲೆ ಮೇಲೆ 5 ಅಪರಾಧ ಪ್ರಕರಣಗಳಿದ್ದು, ಈತ ರೌಡಿ ಶೀಟರ್ ಆಗಿದ್ದು, ಕೊಲೆಗೆ ಕಾರಣ ಏನು ಎಂದು ನಿಖರವಾಗಿ ತಿಳಿದು ಬಂದಿಲ್ಲ. ಆರೋಪಿಗಳ ಪತ್ತೆಗಾಗಿ 3 ತಂಡಗಳನ್ನು ರಚಿಸಲಾಗಿದೆ. ಕೊಲೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗುವುದು. ನಿನ್ನೆ ದಿನಾಂಕ 24 ಏಪ್ರಿಲ್ 2026 ಒಂದು ಮರ್ಡರ್ ಪ್ರಕರಣ ಮುಂಡಗೋಡ್ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಫಿರ್ಯಾದಿಯಾದ್ರ ಅವರು ಫಯಾಜ್ ತಂದೆ ನಸೀರ್ ಅಹಮದ್ ದರ್ಗಾವಾಲೆ 40 ವರ್ಷ, ಇವರು ನೂರಾನಿ ಗಲ್ಲಿ ಮುಂಡಗೋಡ್ ವಾಸವಾಗಿರೋ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಅವರ ತಮ್ಮನಾದ ಜಮೀರ್ ಅಹಮದ್ ತಂದೆ ನಸೀರ್ ಅಹಮದ್ ದರ್ಗಾವಾಲೆ ಇವರು ವೃತ್ತಿ ಬಿಸ್ನೆಸ್ ಮಾಡೋರು, ಇವ್ರದ್ದು ಒಂದು ಕೊಲೆ ಆಗಿರುತ್ತೆ. ಇದರಲ್ಲಿ ಕಂಪ್ಲೇಂಟ್ ಏನಂತ ನೀಡಿರ್ತಾರೆ ಅಂದ್ರೆ, ನಿನ್ನೆ ದಿವಸ ರಾತ್ರಿ 11 ರಿಂದ 11:15 ಗಂಟೆಗೆ ಸುಮಾರು ಅವ್ರ ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ KSRTC ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದಾರರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಇವ್ರು ಊಟ ಮಾಡ್ಬೇಕಾದ್ರೆ ಸಾದಿಕ್ ಚಾವೋಸ್ ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3 ಇಲ್ಲ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ರು ಇವ್ರಿಗೆ ಮೃತಪಟ್ಟವರ ಜಮೀರ್ ಅಹಮದ್ ಅವರಿಗೆ ಖಾರ ಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗ್ಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ತನಿಖೆ ನಡೆಸ್ತಾ ಇದೀವಿ. ಮತ್ತೆ ಆರೋಪಿತ ನಾವು ಪತ್ತೆ ಹಚ್ಚಿ ಆರೋಪಿಗಳ ಬಂಧನಕ್ಕೆ ಎಷ್ಟು ಬಂಧನಕ್ಕೆ ಟೀಮ್ ಮಾಡಿದ್ರು. ಆರೋಪಿ ಬಂಧನಕ್ಕೆ ನಾವು ಆಗ್ಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದೀವಿ. ಅದ್ರ ಜೊತೆಗೆ ನಾವು ಪತ್ತೆ ಹಚ್ತೀವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಅವ್ರ ಆಗ್ಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022 ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025 ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತೆ ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆಕ್ಟ್ ಅಲ್ಲಿ 2 ಪ್ರಕರಣಗಳಿದೆ. ಮತ್ತೆ ಒಂದು ಕಿಡ್ನಾಪಿಂಗ್ ಕೇಸ್ ಕೂಡ ಮುಂದೂಡಲ್ಲಿ 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನ್ ಕಾರಣಕ್ಕೋಸ್ಕರ ಆಗಿದೆ ಮತ್ತೆ ಯಾರು ಮಾಡಿದ್ರು, ಆರೋಪಿಗಳ ಸುಳಿವು ಏನಾದ್ರು, ಕೊಲೆ ಆರೋಪಿಗಳ ಸುಳಿವು ಪತ್ತೇನೋ, ಕೊಲೆ ಆರೋಪಿಗಳ ಸುಳಿವು ಏನಾದ್ರು ಪತ್ತೆಯಾಗಿದೆ? ಇಲ್ಲ, ನಾವು ಇನ್ನ ತನಿಖೆ ನಡೀತಾ ಇದೆ. ಪತ್ತೆ ಆಗಿದ್ದ ತಕ್ಷಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಟ್ವಿಸ್ನಿಂದ ಕಂಪ್ಯೂಟರ್ ವಿತರಣೆ. ಸಾಯಿಬಾಬಾ ಮಂದಿರದಲ್ಲಿ 21ನೇ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮೊಬೈಲ್ ಕೊಡದಿದ್ದಕ್ಕೆ ಬಾಲಕ ಆತ್ಮಹತ್ಯೆ. ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಪರಿಶೀಲಿಸಿದ ಸಂಸದ ಬೊಮ್ಮಾಯಿ. ಹಾನಗಲ್ನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಹೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮಂಜುನಾಥ್ ಬಂಡಿವಡ್ಡರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಮದುವೆ ಮುಂದಿನ ದಿನವೇ ಯುವತಿ ಪರಾರಿ ಪ್ರಕರಣ ದಾಖಲು.
ಒಬ್ಬ ಕಾನ್ಸ್ಟೇಬಲ್ ಯುವಕನ ಮದುವೆಗೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ರಾಜ್ಯಪಾಲರ ಆಗಮನ. ನಡುರಾತ್ರಿ ಹೋಟೆಲ್ನಲ್ಲಿ ಭೀಕರ ಹತ್ಯೆ. ಎಂಎನ್ಡಿ ಬ್ರದರ್ಸ್ ಜಮೀರ್ ಅಹಮದ್ ದುರ್ಗಾವಾಲೆ ಕೊಲೆಯಾದ ಮೃತದೇಹ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ರವಾನೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.